ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಉಚಿತ ಕಿಟ್ ವಿತರಣೆ. ಸೇಡಂ ತಾಲೂಕಿನ ಮಲ್ಕಪಲ್ಲಿ, ಮೇದಕ, ಶಕಲಾಸಪಲ್ಲಿ, ಬುರುಗಪಲ್ಲಿ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಮತ್ತು ಯೂತ್ ಫಾರ್ ಸೇವಾದ ಸ್ವಯಂ ಸೇವಕರು ಭಾಗವಹಿಸಿ ಕಾರ್ಯಕ್ರಮದ ಸುಗಮ ಅರಿವಿಗೆ ಕೊಡುಗೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿಯ ಸಹಯೋಗದೊಂದಿಗೆ ಯೂತ್ ಫಾರ್ ಸೇವಾ ಶಾಲಾ ಕಿಟ್ಗಳನ್ನು ವಿತರಿಸಿತ್ತು. 550 ರೂಪಾಯಿವರೆಗಿನ ವೆಚ್ಚದ ಬ್ಯಾಗ್, ನೋಟ್ ಪುಸ್ತಕಗಳು, ಪೌಚ್ ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ ಅನ್ನು ಮಕ್ಕಳಿಗೆ ದತ್ತೆಯಾಗಿ ನೀಡಲಾಯಿತು. ಯೂತ್ ಫಾರ್ ಸೇವಾ ಮತ್ತು ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿಯು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ನಡೆಸುವ ಉದ್ದೇಶದಿಂದ CSR ನಿಧಿ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಕಿಟ್ಗಳನ್ನು ವಿತರಿಸಿದ ಎಲ್ಲ ವಿದ್ಯಾರ್ಥಿಗಳು ಜ್ಞಾನವನ್ನು ಗಳಿಸುವಲ್ಲಿ ಉತ್ತಮ ಸಾಧನೆ ಮಾಡಬೇಕು ಮತ್ತು ಆದರ್ಶ ಮತ್ತು ಮೌಲ್ಯಾಧಾರಿತ ಜೀವನವನ್ನು ನಡೆಸಬೇಕು. ಭವಿಷ್ಯದಲ್ಲಿ ಅವರು ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕು ಮತ್ತು ಈ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಹೆಚ್ಚಿನ ಸಮಾಜ ಸೇವೆಯನ್ನ ಮಾಡಬೇಕು ಎಂದು ಕಂಪನಿಗಳು ಆಶಿಸುತ್ತವೆ ಮತ್ತು ಬಯಸುತ್ತವೆ ಎಂದು ಯೂತ್ ಫಾರ್ ಸೇವಾ ಸಂಸ್ಥೆ ಲಕ್ಷ್ಮಣ್ ಪೂಜಾರಿ ಅವರು ತಿಳಿಸಿದರು. ಈ ಕಾರ್ಯಕ್ರಮ ಇದೇ ರೀತಿ ಮುಂದೆ ನಮ್ಮ ಶಾಲೆಯಲ್ಲಿ ನಡೆಯಲಿ ಅಂತೇಳಿ ಈಗ ಮೊದಲನೇದಾಗಿ ಗ್ರಾಮ ಪಂಚಾಯತ್ ಏನಾದರೂ ಕೊಡುಗೆ ಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ತುಂಬ ಇವರೇನು ಕೊಡುಗೆ ಕೊಡ್ತಾ ಇದಾರಲ್ಲ, ಇದು ಸಣ್ಣ ಮಟ್ಟದ ಒಂದು ಕೊಡುಗೆ ಅಲ್ಲ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಎಲ್ಲರಿಗೆ ಭ್ರಷ್ಟಾಚಾರ ಮಾಡಿ ಅಥವಾ ಬೇರೆ ಏನೋ ಮಾಡಿ ಲಾಭ ಮಾಡ್ಕೋಬೇಕಂತ ಅನ್ನೋದು ಅಷ್ಟೇ ಒಂದು ಜೀವನದ ಫೋಕಸ್ ಇರ್ತದೆ. ಹೌದಾ? ಆಯ್ತು, ನಾನು ಕಲ್ತೇನೆ, ಶಾಲೆ ಆಯ್ತು, ನಾನು ರೊಕ್ಕ ಮಾಡ್ಕೊಂಡಿನಿ, ನನ್ನ ಮಕ್ಕಳು ಕಲ್ತ್ರೆ ಸಾಕು ಅಂತ ಅನ್ನೋ ಸಮಾಜದಾಗ ನನ್ನ ಮಕ್ಕಳೆಲ್ಲ ಬಡ ಮಕ್ಕಳು ಶಾಲೆ ಕಲೀಲಿ. ನನ್ನ ಆರಾಧ್ಯ ದೈವ ಹಾಗೂ ಸ್ಥಳೀಯ ದೇವರಾದಂತಹ ಶ್ರೀ ಚೆನ್ನಕೇಶವ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಕೊಡಮಟ್ಟು ಹಾಗೂ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಮಹಾಸ್ವಾಮಿಗಳಾದಂತಹ ಪಾದಕಮಲಗಳಿಗೆ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಹೆಚ್ಚು ಸಂಖ್ಯೆಯಲ್ಲಿ ಶಾಲೆಗೆ ದಾಖಲಾಗಿ ಇಲ್ಲಿ ಶಿಕ್ಷಣ ಪಡಿತಾ ಇರ್ತಾರೆ. ಅವರಿಗೆ ಕೆಲವೊಂದು ಸಂದರ್ಭದಲ್ಲಿ ಮನೆಗಳಲ್ಲಿ ಕೆಲವು ಕಲಿಕೋಪಕರಣಗಳನ್ನು ಕೊಡಿಸುವಂಥ ಸಾಮರ್ಥ್ಯ ಕೂಡ ಇರಲ್ಲ. ಅವಾಗ ನಾವು ಕಲಿಬೇಕಾದ್ರೆ ಕವರಲ್ಲಿ ಬುಕ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ, ನಮ್ಗೆ ಬ್ಯಾಗ್ನ ಇರ್ತಾ ಇರಲಿಲ್ಲ. ಸೊ ನೀವು ಎಷ್ಟು ಅದೃಷ್ಟಶಾಲಿಗಳಂದ್ರೆ ಕಂಟಿನ್ಯೂಸ್ಲಿ 3ನೇ ಬಾರಿ ಈಗ ಒಂದು ಅವಕಾಶ ನಿಮ್ಗೆ ಸಿಗ್ತಾ ಇದೆ. ಆ ಅವಕಾಶ ಒದಗಿಸಿಕೊಟ್ಟಲ್ಲಿ ಮುಖ್ಯ ಕಾರಣೀಭೂತರು ಇಲ್ಲಿ ಕೆಲವರು ನಮ್ಮ ಮೆದಕ್ ಗ್ರಾಮದ ಹಂಸಪಾಲ್ ರೆಡ್ಡಿ ಸರ್ ಅವರು ಇದ್ದಾರೆ, ಈಗ ಶರಣ ಸರ್ ಅವರು ಇದ್ದಾರೆ. ತುಂಬಾ ಅವರಿವರೆನ್ನದೇ ಈಗ ಕೆಲವರ ಹೆಸರು ಮಾತ್ರ ಹೇಳಿದ್ರೆ ತಪ್ಪಾಗುತ್ತೆ. ಇಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದೀರಿ. ಹಾಗೂ ಯುವಕರು, ಮುಖ್ಯವಾಗಿ ಈ ಗ್ರಾಮದ ಯುವಕರು ಶಾಲೆಗೆ ಆದಷ್ಟು ತಮ್ಮ ಒಂದು ಸೇವೆಯನ್ನ ಒದಗಿಸಿಕೊಡ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ತುಂಬಾ ಧನ್ಯವಾದಗಳು. ನಿಮ್ಮ ಸಹಕಾರ ಯಾವಾಗಲೂ ಕೂಡ ಹೀಗೆ ಇರಲಿ. ಅದೇ ರೀತಿಯಾಗಿ ಲಕ್ಷ್ಮಣ್ ಸರ್ ಅವರು ಕೂಡ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಸನರಾಗಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಊರಿನ ಗಣ್ಯಮಾನ್ಯ ವೃಂದವೇ ಹಾಗೂ ಸಿಬ್ಬಂದಿ ವೃಂದವೇ ಹಾಗೂ ತಂದೆ ತಾಯಿಯಂದರೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಇಂದು ಯೂತ್ ಫಾರ್ ಸೇವಾದವರು ಮತ್ತು ಟೆಕ್ಸಸ್ದವರು ಏನು ನಿಮಗೆ ಕಾಣಿಕೆ ಕೊಡ್ತಾ ಇದ್ದಾರೆ ಅಥವಾ ಏನು ನಿಮ್ಮ ಕಲಿಕೆಗೆ ಯೂಸ್ ಆಗಲಿ ಅಂತೇಳಿ ಅವ್ರು ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಒಂದು ಋಣ ಅಂತ ಅಂತಾರೆ ನೋಡು, ಆ ಋಣನ ನೀವು ತೀರ್ಸ್ಲಿಕ್ಕಾಗಲ್ಲ ಅಂತ ಅನ್ಕೋತೀನಿ ನಾನು. ಹೌದಾ? ಮುಂದೊಂದು ದಿನ ನೀವು ದೊಡ್ಡವರಾದ್ಮೇಲೆ ದೇವರು ನಿಮಗೆಲ್ಲ ಶಕ್ತಿ ಕೊಟ್ಟಿರ್ತಾನಲ್ಲ, ಆವಾಗ ನಿಮ್ಮಲ್ಲಿ ಕೂಡ ಇದೇ ರೀತಿ ತ್ಯಾಗ ಮನೋಭಾವ ಮತ್ತು ಬೇರೆಯವರಿಗೆ ಕೊಡುವುದಾಗ ಏನು ಸುಖ ಇರ್ತದಲ್ಲ, ಬೇರೆಯವರಿಗೆ ನಾವು ಸಹಾಯ ಮಾಡ್ತೇವಿಲ್ಲ, ಆ ಮನೋಭಾವನೆ ನಿಮ್ಮಲ್ಲಿ ಬಂದಾಗ ಅವರಂತೆ ನೀವು ಕೆಲಸ ಮಾಡ್ರಿ, ಅವರಂತೆ ನೀವು ಬಡವರಿಗೆ ಸಹಾಯವನ್ನು ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಂದಿನ ಜಗತ್ತಿನಲ್ಲಿ ಇಂದಿನ ಸಮಾಜ ಹೆಂಗದ ಅಂತಂದ್ರೆ
ಬಡ ಮಕ್ಕಳ ಹೊಟ್ಟಿ ಮೇಲೆ ಹೊಡೆದು ತಿನ್ನೋರ, ಹೌದಾ? ಬಡ ಮಕ್ಕಳ ಹೊಟ್ಟಿ ಮೇಲೆ ಹೊಡೆದು ತಿನ್ನೋರು ಬಹಳ ಮಂದಿ ನೋಡ್ತೇವೆ ನಾವು. ಅಲ್ಲಿ ಪೇಪರ್ನಾಗ ಬರ್ತಿರ್ತಾರ, ಅಲ್ಲಿ ನಾವೆಲ್ಲ ನೋಡಿರ್ತೇವೆ, ಹೌದಿಲ್ಲ? ಸಾಲಿನಲ್ಲಿ ಕೂಡ ನಾನು ಇಲ್ಲಿ ವರ್ಕ್ ಮಾಡುವಾಗ ಇದೇ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಕಿಟ್ಗಳನ್ನು ಕೊಟ್ಟಿದ್ರು. ಅದೇ ರೀತಿ ಈ ವರ್ಷವೂ ಸಂಸ್ಥೆ ಸಂಘಗಳು ನಮ್ಮ ಸರ್ಕಾರದ ಜೊತೆಗೂಡಿ ಈ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಲವಾರು ಸಹಾಯ ಸಹಕಾರಗಳನ್ನು ಮಾಡ್ತಾ ಇವೆ. ಆ ಸಹಾಯ ಸಹಕಾರಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಆ ಸರ್ಕಾರದ ಒಂದು ಆಶಯ ಏನಿದೆ ಆ ಆಶಯಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಮತ್ತೆ ಅವರು ಮುಂದೆ ಉನ್ನತವಾಗಿ ಬೆಳೆದು ದೇಶದ ಅಭಿವೃದ್ಧಿಯಲ್ಲಿ ತಮ್ಮ ಕಾಣಿಕೆಯನ್ನು ನೀಡಬೇಕು ಅನ್ನುವಂಥದ್ದಾಗಿರುತ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದ್ರ ಜೊತೆಗೆ ನಮ್ಮ ದೇಶದ ಭವಿಷ್ಯವನ್ನು ಕೂಡ ಉಜ್ವಲಗೊಳಿಸಬೇಕು ಅಂತೇಳಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಈ ಕಾರ್ಯಕ್ರಮದಲ್ಲಿ ಮೇದಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹದೇವಮ್ಮ, ಶಾಲೆಯ ಮುಖ್ಯ ಗುರುಗಳಾದ ಸಂತೋಷ್ ಕುಮಾರ್, ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಸ್ವಯಂ ಸೇವಕರಾದ ಸರ್ಬಿಕಾ, ಸುಷ್ಮಾ, ಜಗ್ಗೇಶ್, ಸುಶೀನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಗ್ಯಶ್ರೀ, ನರಸಪ್ಪ, ಕಾನಗಡ್ಡ, ಮುರಳಿ ಮೋಹನ್ ಹಾಗೂ ಭಾರತ ವೈಭವ ಪತ್ರಕರ್ತರಾದ ವೆಂಕಟಪ್ಪ ಕೆ ಸುಗ್ಗಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬುರ್ಗಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಭಾಗಿಯಾಗಿದ್ದರು. ಚಕಲಾಸಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಮತ್ತು ಸಿಆರ್ಪಿ ಅವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.